ಪುಣ್ಯ ಪುಟಾಣಿ ಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ರುಚಿಕರವಾದ ಹೀರೆಕಾಯಿ ಮಸ್ಕಾಯಿ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಮೊದಲಿಗೆ ಅರ್ಧ kg ಹೀರೆಕಾಯಿ ತೊಗೊಂಡಿದ್ದೀನಿ. ಆಮೇಲೆ 1 ಕಪ್ ತೊಗರಿಬೇಳೆ ತೊಗೊಂಡಿದ್ದೀನಿ. ಟೊಮೊಟೊ 1, 10 ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅರ್ಧ ಈರುಳ್ಳಿ, 1 ಚಮಚ ಅರಿಶಿನ ಪುಡಿ, 1 ಟೀ ಸ್ಪೂನ್ ಅಷ್ಟು ಉಪ್ಪು ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ 2 ಬದನೆಕಾಯಿ ತೊಗೊಂಡಿದ್ದೀನಿ. ಹುಣಸೆ ನೆನೆಸಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಅಂತ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಮಾಡೋದು ಹೇಗೆ ಅಂತ ನೋಡ್ಕೊಬರೋಣ ಬನ್ನಿ. ಚಿಕ್ಕದೊಂದು ಕುಕ್ಕರ್ ತೊಗೊಂಡು ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದು ಕುಕ್ಕರ್ಗೆ ಹಾಕ್ಕೊಂಡು 1-2 ಸತಿ ತೊಳ್ಕೊಬರೋಣ ಫ್ರೆಂಡ್ಸ್. ಈಗ ತೊಗರಿಬೇಳೆ ತೊಳ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಿರೋ 2 ಬದನೆಕಾಯಿ ಹಾಕ್ಕೊತಿದ್ದೀನಿ. ತೊಳೆದಿಟ್ಕೊಂಡಿರೋ ಹೀರೆಕಾಯಿ ಹಾಕ್ಕೊಳ್ಳೋಣ. ಈಗ ಆಗಲೇ ಕಟ್ ಮಾಡಿ ಇಟ್ಕೊಂಡಿರೋ ಐಟಮ್ನೆಲ್ಲ ಹಾಕ್ಕೊಳ್ಳೋಣ. ಮೊದಲಿಗೆ 1 ಟೀ ಸ್ಪೂನ್ ಉಪ್ಪು ಹಾಕ್ಕೊಳ್ಳೋಣ. ನಂತರ ಕಲ್ಲರ್ಗೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಿದ್ದೀನಿ, ಈರುಳ್ಳಿ ಹಾಕ್ಕೊತಿದ್ದೀನಿ, ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ, ಟೊಮೊಟೊನೂ ಹಾಕ್ಕೊಳ್ಳೋಣ. ಹಾಗೆ ಈಗ ಇದೆಲ್ಲ ಆಗಿದೆ. ಹೀರೆಕಾಯಿ ಬೇಳೆ ಬೇಕಾಗುವಷ್ಟು ಅಂದರೆ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳೋಣ. ಕುಕ್ಕರ್ ಲಿಡ್ನ ಮುಚ್ಚಿ ಈಗ ಇದನ್ನು 2 ವಿಸಿಲ್ ಹಾಕಿಸ್ಕೊಬರೋಣ. ನೋಡಿ, ವಿಸಿಲ್ ತೆಗೆದ್ಮೇಲೆ ಈ ಥರ ಆಗಿದೆ. ಈಗ ಈ ಥರ ಒಂದು ಪ್ಲೇಟನ್ನು ಮುಚ್ಕೊಂಡು ನೀರೆಲ್ಲ ಸೋಸ್ಕೊಬಿಡೋಣ. ಈ ಥರ ನೀರು ಸಪ್ರೇಟ್ ಮಾಡಬೇಕು. ಒಂದು ಸ್ವಲ್ಪನೂ ನೀರಿಲ್ದೇ ಸೋಸ್ಕೊಂಡು ಅನಂತರ ಈ ಮಸ್ಕೊಳ್ ತಗೊಂಡು ಈ ಥರ ಅರ್ಧ ಮ್ಯಾಶ್ ಮಾಡ್ಕೊಳ್ಳೋಣ. ಈ ಥರ ಹಸಿಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಬೇಳೆ ಎಲ್ಲನೂ ಅರ್ಧ ಮಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಗಿಂದ ಹೀಗಿದಾಗಿದೆ. ಹಾಲೆ ನಾವು ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಬಿಸಿನೀರು ಅದನ್ನ ಇದು ಕುಯ್ಕೊಳ್ಳೋಣ. ಈಗ ಹುಣಸೆ ಹುಳಿ ಹಾಕ್ಕೊಳ್ಳೋಣ. ನಂತರ ಸಾಂಬಾರು ತುಂಬ ಗಟ್ಟಿಯಾಗಿರೋದ್ರಿಂದ ನಿಮಗೆ ಯಾವ ಅಳತೆಯಲ್ಲಿ ಬೇಕೋ ಆ ಅಳತೆಯಲ್ಲಿ ನೀರು ಇಕ್ಕೋಬೋದು. ನನಗೆ ಇನ್ನೊಂದು ಸ್ವಲ್ಪ ತೆಳ್ಳೆ ಬೇಕಿತ್ತು, ಹಾಗಾಗಿ ನೀರು ಹಾಕ್ಕೋತಿದ್ದೀನಿ. ತಣ್ಣೀರು ಹಾಕ್ಕೋತಿದ್ದೀನಿ. 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ಈಗ ನೋಡಿ, ಇಷ್ಟಾದರೆ ಸಾಕು. ಈಗ ಒಳ್ಳೆ ಒಗ್ಗರಣೆ ಕೊಟ್ಕೊಂಬರೋಣ ಬನ್ನಿ ಸಾಂಬಾರಿಗೆ. ಈಗ ಒಂದು ಪಾತ್ರೆ ಇಟ್ಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಚಿಟ್ಪಟೆ ಅನ್ಬೇಕಾದ್ರೆ 2 ಒಣಮೆಣ್ಸಿನ್ಕಾಯಿ ಮುರಿದು ಹಾಕ್ಕೊಳ್ಳೋಣ. ನಂತರ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಇದನ್ನು ಸ್ವಲ್ಪ ಬಾಡಿಸ್ಕೊಳ್ಳೋಣ. ಈ ರೀತಿ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ. ಇದು ಸ್ವಲ್ಪ ಲೈಟಾಗಿ ಫ್ರೈ ಆಗಲಿ. ಈರುಳ್ಳಿ ಎಲ್ಲ ಈ ಥರ ಫ್ರೈ ಆಗಿದೆ. ಈಗ ಸಾಂಬಾರು ಹಾಕ್ಕೊಳ್ಳೋಣ. ಈಗ ಸಾಂಬಾರು ಒಂದು 10-15 ನಿಮಿಷ ಕುದಿ ಹತ್ತಲಿ. ನೋಡಿ, ಸಾಂಬಾರೆಲ್ಲ ಆಗಿದೆ. ಫೈನಲಿ ಹೀರೆಕಾಯಿ ಮಸ್ಕಾರ್ ರೆಡಿಯಾಗಿದೆ ನಿಮಗೋಸ್ಕರ. ನೋಡಿ, ಕಲೀರಿ. ಚೆನ್ನಾಗಿದ್ದರೆ ನಮಗೂ ಕೂಡ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್.